ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವಂತಹ 2 ವಿಷಯಗಳ ಬಗ್ಗೆ ಮಾತಾಡ್ತೀನಿ. ನಂಬರ್ 1, RBI ಏನಾದರೂ ಸ್ವಲ್ಪ ಮೂವ್ ಆಯಿತು ಅಂತಂದರೆ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ. ಅದು ಮೂವ್ ಆಗದೆ ಒಂದೇ ಕಡೆ ಇತ್ತು ಅಂದ್ರೂ ಕೂಡ ಕಂಪ್ಲೇಂಟ್ ಮಾಡ್ತಾರೆ. ಬೇಸಿಕಲಿ ವೆನ್ RBI ಮೂವ್ಸ್ ಎವ್ರಿ ಒನ್ ಕಂಪ್ಲೇಂಟ್ಸ್, ವೆನ್ ಇಟ್ ಡಸಂಟ್ ದೇ ಸ್ಟಿಲ್ ಡು. ನಂಬರ್ 2, ಚೈನಾ ಸ್ಟೀಲ್ ಡಂಪಿಂಗ್. ಹೌದು, ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ವಿಚಾರಗಳನ್ನು ನಾನು ಮುಂದೆ ತಗೊಂಡು ಬರ್ತೀನಿ, ಹಾಗೆ ಅರ್ಥನೂ ಕೂಡ ಮಾಡಿಸ್ತೀನಿ. ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಸೋಮವಾರ ಡಿಸೆಂಬರ್ 9. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ ಸ್ಪಾಟಿಫೈ ಮತ್ತೆ ಆಪಲ್ ಪಾಡ್ಕಾಸ್ಟ್ ಅಲ್ಲಿ ಕೇಳ್ಬೋದು. ಹಾಗೆ ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನು ನೋಡಬೇಕು ಅಂತ ಅನ್ಕೊಂಡಿದ್ರೆ ಯೂಟ್ಯೂಬ್ ಚಾರ್ಟ್ಸ್ ಮುಖಾಂತರ ನೋಡ್ಬೋದು. ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಷಯ ನೆನಪಿರ್ಲಿ, ಯಾವುದೇ ರೀತಿ ಸಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲೇ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಭಾರತೀಯ ರಿಸರ್ವ್ ಬ್ಯಾಂಕ್ RBI ತನ್ನ ಇತ್ತೀಚಿನ ಹಣಕಾಸಿನ ವಿಷಯದಲ್ಲಿ, ಅಂದ್ರೆ ದ ಮಾನಿಟರಿ ಪಾಲಿಸಿ ಕಮಿಟಿ MPC ಅಂತ ಹೇಳ್ತೀವಿ, ಇದರಲ್ಲಿ ನಡೆದಂತಹ ಮೀಟಿಂಗ್ ಅಲ್ಲಿ ಈ ಒಂದು ವಿಷಯ ಹೊರಗಡೆ ಬಂದಿದೆ. ದ ರೆಪೋ ರೇಟ್, ಇಂಟ್ರೆಸ್ಟ್ ರೇಟ್ ಅಂತ ಏನ್ ಹೇಳ್ತೀವಿ, ಇದು RBI ಇರುವಂತಹ ಕಮರ್ಷಿಯಲ್ ಬ್ಯಾಂಕ್ಸ್ ಗಳನ್ನ ಒಂದು ಕಡೆ ಕರ್ಕೊಂಡು ಹೋಗ್ತಿದೆ. ಅಂದ್ರೆ ಇಲ್ಲಿರುವಂತಹ ಚೇಂಜಸ್ ಏನಿದೆ ಅದು ಪ್ರತಿಯೊಬ್ಬರಿಗೂ ಸಹ ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ಬೋದು. ಅಂದ್ರೆ 6.5% ಏರಿಕೆ ಆಗಿದೆಯಾ. ನ್ಯೂಟ್ರಲ್ ಮೀನಿಂಗ್ ನ ನೋಡ್ತಿದೀವಿ ಅಂತಂದ್ರೆ ದೇರ್ ಇಸ್ ನೋ ಬಯಾಸ್ ಟುವರ್ಡ್ಸ್ ರೇಸಿಂಗ್ ಆರ್ ಲೋವರಿಂಗ್ ರೇಟ್ಸ್ ಅಂತ ಹೇಳ್ಬೋದು. ಇದನ್ನ ಕ್ಯಾಶ್ ರಿಸರ್ವ್ ರೇಷಿಯೋ CRR, ಅಂದ್ರೆ ಹಣದ ಬ್ಯಾಂಕ್ಗಳು ಏನೆಲ್ಲ ಇರುತ್ತೆ, ಇದು RBI ನೊಂದಿಗೆ ದ ಪಾರ್ಟ್ ಟು ಬಿ ಪಾರ್ಕ್ಡ್ ಅಂದ್ರೆ 50 ಬೇಸಿಸ್ ಪಾಯಿಂಟ್ ಗಳಿಂದ 0.5% ಇಂದ ಕಮ್ಮಿ ಆಗಿದೆ. ಸೊ ಬರೋಬ್ಬರಿ ನಾವು ನೋಡ್ತಿದೀವಿ ಅಂತಂದ್ರೆ 1.16 ಲಕ್ಷ ಕೋಟಿಯನ್ನ ಒಂದು ವ್ಯವಸ್ಥೆ ಮಾಡೋ ರೀತಿ ಬಿಡುಗಡೆ ಮಾಡಲಾಗ್ತಿದೆ. ಆದ್ರೆ ಈ ನಂಬರ್ಸ್ ನೆಲ್ಲ ನಾವು ನೋಡ್ತಿದೀವಿ ಅಂತಂದ್ರೆ ನಮ್ಗೆ ಸರಿಯಾದ ಅರ್ಥವನ್ನ ಕೊಡ್ತಿಲ್ಲ. ಎಲ್ಲಾ ಕಠಿಣ ಪ್ರಶ್ನೆಗಳೊಂದಿಗೆ ನಮ್ಗೆ ಅರ್ಥ ಮಾಡ್ಕೊಳಕಾಗದೇ ಇರುವಂತಹ ಉತ್ತರವನ್ನ ಕೊಡ್ತಿದೆ ಅಂತ ಹೇಳ್ಬೋದು. ಗ್ರೋತ್, ಬೇಸಿಕಲಿ ಇದು ಯಾಕೆ ಇಷ್ಟು ನಿಧಾನವಾಗ್ತಿದೆ? ಇದು ಮರಳಿ ಏನಾದ್ರೂ ಬರ್ಬೋದಾ, ಅಥವಾ RBI ಇದನ್ನ ಯಾಕೆ ಹೆಚ್ಚಿಸ್ತಿಲ್ಲ? ಡಿಡ್ ದೇ ಕಟ್ ರೇಟ್ಸ್? ಇನ್ಫ್ಲೇಷನ್, ವೈ ಡಿಡ್ ಇಟ್ ಇನ್ಕ್ರೀಸ್? ಇವಾಗ ನಾವ್ ಇದನ್ನ ಕೂಲ್ ಮಾಡಬೇಕು ಅಥವಾ ಡೌನ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಆರ್ ವಿ ಸ್ಟಕ್ ವಿತ್ ಹೈ ಪ್ರೈಸಸ್? CRR ವರ್ಸಸ್ ರೇಟ್ ಕಟ್ ಅಂತ ನಾವು ನೋಡಿದಾಗ ವಾಟ್ ಇಸ್ ದ ಡೀಲ್ ಅಂಡ್ ವೈ ಗೋ ವಿತ್ ಅ CRR ಕಟ್ ಇನ್ಸ್ಟೆಡ್ ಆಫ್ ಅ ರೇಟ್ ಕಟ್? ನಾವು ಮೊದಲು ವಿಷಯವನ್ನ ಅನಲೈಸ್ ಮಾಡಿ ಚರ್ಚಿಸ್ತಿರುವಂತಹ ಒಂದು ಟಾಪಿಕ್ ಗೆ ಕಾರಣವನ್ನ ಹುಡುಕೋಣ. ಒಂದು ಕಡೆ ನೋಡ್ತಿರುವಂತಹ ಬೆಳವಣಿಗೆ, ಗ್ರೋತ್ ಅಂತ ಏನ್ ಹೇಳ್ತೀವಿ, ಇನ್ನೊಂದು ಕಡೆ ಬ್ಯಾಲೆನ್ಸಿಂಗ್ ಇನ್ಫ್ಲೇಷನ್. ಇದೊಂದು ಟೈಟ್ ರೋಪ್ ವಾಕ್ ಅಂತ ಹೇಳ್ಬೋದು. ಒಂದು ರಾಂಗ್ ಸ್ಟೆಪ್ ತಗೊಂಡ್ರು ಕೂಡ ನಮ್ಮ ಭಾರತದ ಎಕನಾಮಿ, ಆರ್ಥಿಕತೆ ಕಂಪ್ಲೀಟ್ಲಿ ಬಿದೋಗತ್ತೆ. ವಾಟ್ಸ್ ಗೋಯಿಂಗ್ ಆನ್ ವಿತ್ ಗ್ರೋತ್? Q2 FY 2024-2025 ನಲ್ಲಿ ಭಾರತದ ಬೆಳವಣಿಗೆನ ನಾವು ನೋಡ್ತಿದ್ದೀವಿ ಅಂತಂದ್ರೆ 5.4%ಗೆ ನಿಧಾನ ಆಗೋಯ್ತು. ಇದು ನಿರೀಕ್ಷೆಗಿಂತ ಕಡಿಮೆ ಆಗಿದೆ ಗೊತ್ತಾ? ಹಾಗಾದ್ರೆ ತಪ್ಪೆಲ್ಲಾಗಿದೆ? ಆನ್ ದಿ ಡಿಮ್ಯಾಂಡ್ ಸೈಡ್ ಥಿಂಗ್ಸ್ ಲುಕ್ ರಿಯಲಿ ವೀಕ್. ಈಗ ನಾವು ಜನರು ಏನ್ ಮಾಡ್ತೀವಿ ಅಂತಂದ್ರೆ ಕಡಿಮೆ ಖರ್ಚು ಮಾಡ್ತಿದೀವಿ ಅಂತ ಅನ್ಕೊಳ್ಳೋಣ. ಹಾಗೆ ಪ್ರೈವೇಟ್ ಕನ್ಸಂಪ್ಷನ್ ಆಗಿರ್ಬೋದು, ಅದು ಕೂಡ ತುಂಬಾ ಸ್ಲೋ ಆಗ್ತಿದೆ. ಬಿಸ್ನೆಸ್ ಸೆಕ್ಟರ್ ಅಲ್ಲಿ ನೋಡ್ತಿದೀವಿ ಅಂತಂದ್ರೆ ಎಷ್ಟೊಂದು ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಹಾಗಿದ್ರೆ ಒಟ್ಟಾರೆ ಆರ್ಥಿಕತೆ, ಎಕನಾಮಿ ಕಂಪ್ಲೀಟ್ಲಿ ಡೌನ್ ಆಗಿದೆ ಅಂತ ಹೇಳ್ಬೋದು. ನೀವೇ ಅರ್ಥ ಮಾಡ್ಕೊಳ್ಳಿ, ಆರ್ಥಿಕತೆ ಡೌನ್ ಆಗ್ತಿದೆ ಅಂತಂದ್ರೆ ಯಾವ ಯಾವ ಸೆಕ್ಟರ್ಸ್ ಮೇಲೆ ತುಂಬಾ ಕಠಿಣವಾದ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಒಂದು ರಿಟೇಲ್ ಅಂಡ್ ಸರ್ವಿಸಸ್, ಆನ್ ದಿ ಅದರ್ ಹ್ಯಾಂಡ್ ಸಪ್ಲೈ ಸೈಡ್. ಇನ್ನೊಂದ್ ಕಡೆ ಪರ್ಫಾರ್ಮೆನ್ಸಸ್ ಆಫ್ ದಿ ಇಂಡಸ್ಟ್ರಿಯಲ್ ಸೆಕ್ಟರ್, ಇದೆಲ್ಲನೂ ಕೂಡ ಇಮಿಡಿಯೇಟ್ಲಿ ಡೌನ್ ಆಗೋಗುತ್ತೆ. ಹಾಗೇನೆ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಮೈನಿಂಗ್, ಎಲೆಕ್ಟ್ರಿಸಿಟಿ, ಇದೆಲ್ಲ ಯಾರ್ಯಾರು ದೊಡ್ಡ ದೊಡ್ಡ ಕಾಂಟ್ರಿಬ್ಯೂಟರ್ಸ್ ಇರ್ತಾರೆ ಇವರೆಲ್ಲರೂ ಕೂಡ ಡಿಮ್ಯಾಂಡ್ ಅಂಡ್ ಸಪ್ಲೈ ಚೈನ್ ಅಲ್ಲಿ ಇಶ್ಯೂಸ್ ನ ನೋಡ್ತಾರೆ. ಇದಲ್ಲದೆ ಡೊಮೆಸ್ಟಿಕ್ ಚಾಲೆಂಜಸ್ ಆಗಿರ್ಬೋದು, ಗ್ಲೋಬಲ್ ಹೆಡ್ವಿಂಡ್ಸ್ ಆಗಿರ್ಬೋದು, ಇದೆಲ್ಲನೂ ಕೂಡ ಒಂದೊಂದು ಡಿಫಿಕಲ್ಟಿನ ಸ್ಟಾರ್ಟ್ ಮಾಡ್ತಿದೆ. ಇನ್ನೊಂದು ವಿಷಯ ಏನ್ ಗೊತ್ತಾ? ಬಲವಾದ US ಡಾಲರ್ಸ್ ನಾವು ನೋಡ್ತಿದೀವಿ ಅಂತಂದ್ರೆ ಇದು ಒಂದು ಟ್ರೇಡ್ ಹಾಗೂ ಜಿಯೋ ಪಾಲಿಟಿಕಲ್ ಅನ್ಸರ್ಟಿನಿಟಿಯಲ್ಲಿ ಒಂದು ಟೆನ್ಷನ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಈ ಎಲ್ಲ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಏನಾಗುತ್ತೆ ಅಂತಂದ್ರೆ ನಮ್ಮ ಭಾರತಕ್ಕೆ ಒಂದು ಟಫ್ ಸಿಚುವೇಶನ್ ಅನ್ನೇ ಕ್ರಿಯೇಟ್ ಮಾಡುತ್ತೆ. ಇದು ಯಾವ್ದು ಕೆಟ್ಟ ಸುದ್ದಿ ಆಗಿಲ್ಲ ಅಂತಂದ್ರೆ ಬೆಳವಣಿಗೆ ಕೂಡ ಕುಸಿದಿಲ್ಲ. RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಏನಂತ ಹೇಳಿದ್ದಾರೆ ಅಂತಂದ್ರೆ ಇದರ ಸೈನ್ಸ್ ಹಾಗೂ ರಿಕವರಿಗೆ ಇರುವಂತಹ ಪಾಯಿಂಟ್ಸ್ ಗಳನ್ನ ಈ ರೀತಿ ಹೇಳಿದ್ದಾರೆ. ರೋಬಸ್ಟ್ ಖರೀಫ್ ಫುಡ್ ಗ್ರೇನ್ ಪ್ರೊಡಕ್ಷನ್ ಹಾಗೆ ರಾಬಿ ಎಕ್ಸ್ಪೆಕ್ಟೇಷನ್ಸ್ ಏನಾಗಿದೆ ಅಂತಂದ್ರೆ ಗೌರ್ಮೆಂಟ್ ಸ್ಪೆಂಡ್ ಮಾಡ್ತಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ರಿಕವರಿಂಗ್ ಸರ್ವಿಸ್ ಸೆಕ್ಟರ್ ಅಲ್ಲಿ 1 ಅನ್ನ ಇನ್ಕ್ರೀಸ್ ಮಾಡ್ತಿದೆ. ಹಾಗೆ GDP ಬೆಳವಣಿಗೆನ ನಾವು ನೋಡ್ತಿದೀವಿ ಅಂತಂದ್ರೆ Q3 ರಲ್ಲಿ 6.8%
ಅಷ್ಟು. ಹಾಗೆ Q4 ನಲ್ಲಿ FY 2024 ಹಾಗೂ 2025 ನಲ್ಲಿ 7.2% ಏರ್ತಾ ಇದೆ. ಇದೆಲ್ಲನೂ ಕೂಡ ಒನ್ ಸ್ಟೆಪ್ ಬೆಳವಣಿಗೆ ಆಗ್ತಿರ್ಬೋದು. ಇನ್ನೊಂದ್ ಕಡೆ ಕನ್ಸರ್ನ್ ಸಹ ಇದೆ, ಆದ್ರೆ ಎಮರ್ಜೆನ್ಸಿ ಅಲ್ಲ. ಅದಕ್ಕೋಸ್ಕರ RBI ಏನ್ ಮಾಡ್ತಿದೆ ಗೊತ್ತಾ, ರೇಟ್ಸ್ ಗಳನ್ನ ಕಡಿಮೆ ಮಾಡಬೇಕು ಅಂತ ಡಿಸಿಷನ್ ತಗೊಂಡಿದೆ. ವಾಟ್ ಅಬೌಟ್ ಇನ್ಫ್ಲೇಷನ್ ದೆನ್? ಈಗ ಹಣದುಬ್ಬರ ಅಂತ ಏನ್ ಹೇಳ್ತೀವಿ, ಇನ್ಫ್ಲೇಷನ್ ಅನ್ನ ಅಕ್ಟೋಬರ್ ನಲ್ಲಿ 6.2% ಗೆ ಏರಿಕೆ ಮಾಡಲಾಯಿತು. ಅಂದ್ರೆ RBI ನ ಸೌಕರ್ಯದ ವಲಯನ ನೋಡ್ತಿದೀವಿ ಅಂತಂದ್ರೆ 4% ಇಂದ -2% ಗೆ ಇದನ್ನ ಕಡಿಮೆ ಮಾಡಿದ್ದಾರೆ. ಅಂದ್ರೆ ಆಹಾರದ ಹಣದುಬ್ಬರ, ಇನ್ಫ್ಲೇಷನ್ ಏನಂತ ಹೇಳ್ತೀವಿ, ಇದು ಅಕಾಲಿಕ ಮಳೆ ಆಗಿರ್ಬೋದು, ಪೂರೈಕೆಯ ಸರಪಳಿ ಅಡಚಣೆಗಳಾಗಿರ್ಬೋದು, ಇದೆಲ್ಲದಕ್ಕೂ ಇಷ್ಟು ಡಿಸ್ಟರ್ಬ್ ಆಗ್ತಿದೆ ಅಂತಂದ್ರೆ ದ ಮೇನ್ ಕಲ್ಪ್ರಿಟ್ ಇಸ್ ಗ್ಲೋಬಲ್ ಪ್ರೈಸ್ ಫ್ಲಕ್ಚುಯೇಷನ್ಸ್ ಇನ್ ಕೀ ಕಮಾಡಿಟೀಸ್ ಅಂತ ಹೇಳ್ಬೋದು. ಹವೆವರ್ ಸಿಲ್ವರ್ ಲೈನಿಂಗ್ ಅಂತೂ ಖಂಡಿತವಾಗ್ಲೂ ಇದೆ. ಉತ್ತಮವಾಗಿರುವಂತಹ ರಾಬಿ ಸುಗ್ಗಿ ಇರ್ಬೋದು, ಹಾಗೆ ತರಕಾರಿಯಲ್ಲಿ ವೆಜಿಟೇಬಲ್ಸ್ ಗಳ ಬೆಲೆಗಳಲ್ಲಿ ತಿದ್ದುಪಡಿ ಮಾಡುವಂತಹ ಒಂದು ಬೆಂಬಲ ಇರ್ಬೋದು. ಇದೇನಾಗತ್ತೆ ಅಂದ್ರೆ Q4 FY 2024 ಹಾಗೂ 2025 ರ ವೇಳೆಗೆ ಈ ಒಂದು ಇನ್ಫ್ಲೇಷನ್ 4.5% ಗಿಂತ ಕಮ್ಮಿ ಇಳಿಬಹುದು. ಅಂದ್ರೆ ಈ ಒಂದು ಫಾರ್ವರ್ಡ್ ಪ್ರೊಜೆಕ್ಷನ್ಸ್ ಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಇದೆಲ್ಲದಕ್ಕೂ ಒಂದು ಉತ್ತರನ ಕೊಡುತ್ತೆ. ಹಾಗೆ RBI ಇನ್ನು ಪ್ಯಾನಿಕ್ ಬಟನ್ ಅನ್ನ ಖಂಡಿತವಾಗ್ಲೂ ಒತ್ತಿಲ್ಲ. ಈ ಒಂದು ಪರಿಸ್ಥಿತಿನ ನಾವು ನಿಕಟವಾಗಿ ನೋಡ್ತಿದೀವಿ ಅಂತಂದ್ರೆ ವಿಶೇಷವಾಗಿ ಆಹಾರ ಇನ್ಫ್ಲೇಷನ್ ಹ್ಯಾಸ್ ನಾಟ್ ಸ್ಪ್ರೆಡ್ ಟು ಮೇಜರ್ ಇನ್ಫ್ಲೇಷನ್ ಕ್ಯಾಟಗರೀಸ್ ಲೈಕ್ ಹೌಸಿಂಗ್ ಆರ್ ಸರ್ವಿಸಸ್, ಬಟ್ ಇನ್ಫ್ಲೇಷನ್ ಡಸ್ ನಾಟ್ ಸೆಟಲ್ ಆಸ್ ಎಕ್ಸ್ಪೆಕ್ಟೆಡ್. ಆಲ್ ಆಪ್ಷನ್ಸ್ ರಿಮೇನ್ ಆನ್ ದಿ ಟೇಬಲ್. ಇದೆಲ್ಲನೂ ಸೂಕ್ಷ್ಮವಾಗಿ ನೋಡ್ತಿದೀವಿ ಅಂತ ಅಂದ್ರೆ ವಿ ಹ್ಯಾವ್ ಗ್ರೋತ್ ಕನ್ಸರ್ನ್ಸ್ ಆನ್ ದಿ ಅದರ್ ಸೈಡ್ ಅಂಡ್ ಇನ್ಫ್ಲೇಷನ್ ವರೀಸ್ ಆನ್ ದಿ ಅದರ್ ಸೈಡ್ ಅಂತ ಹೇಳ್ಬೋದು. ವಿಷಯ ಇಲ್ಲಿದೆ, RBI ಡಿಸಿಷನ್ಸ್ ನ ತುಂಬಾ ರ್ಯಾಂಡಮ್ ಆಗಿ ತಗೊಳ್ತಿಲ್ಲ. ಈ ಎರಡು ಎದುರಾಳಿ ಶಕ್ತಿಗಳನ್ನ ಸಮತೋಲನ ಮಾಡಬೇಕು, ಈಕ್ವಲ್ ಆಗಿ ನೋಡ್ಕೊಳ್ಬೇಕು, ಹಾಗೆ ಎಚ್ಚರಿಕೆಯಿಂದ ಇದರ ಕ್ಯಾಲಿಬ್ರೇಷನ್ ಏನು ಅಂತಾನು ನೋಡ್ಬೇಕು ಅಂತ ಇಲ್ಲೊಂದು ಸೂಕ್ಷ್ಮವಾದ ಡಿಸಿಷನ್ ತಗೊಳ್ತಿದೆ. ಈಗ ಇನ್ಫ್ಲೇಷನ್ ಅಲ್ಲಿ ಇರುವಂತಹ ಟ್ರೇಡ್ ಆಫ್ ನ ನಾವು ಮಾಡ್ತಿದೀವಿ ಅಂತಂದ್ರೆ ಗ್ರೋತ್ ಆಟೋಮೆಟಿಕಲಿ ಬರುತ್ತೆ. ಆಪ್ಷನ್ 1, ಈಗ ರೆಪೋ ರೇಟ್ಸ್ ಗಳು ಏನಿರುತ್ತೆ ಇದನ್ನ ಕಡಿಮೆ ಮಾಡೋದ್ರಿಂದ ನಮ್ಮ ಬೆಳವಣಿಗೆನ ನಾವು ಖಂಡಿತವಾಗ್ಲೂ ಹೆಚ್ಚಿಸಬಹುದು. ಈಗ ರೆಪೋ ರೇಟ್ಸ್ ನ ನಾವು ಕಡಿಮೆ ಮಾಡ್ತಿದೀವಿ ಅಂತ ಅನ್ಕೊಳ್ಳೋಣ, ಗ್ರಾಹಕರಿಗೆ ಏನಾಗುತ್ತೆ, ಸಾಲಗಳನ್ನ ಕಡಿಮೆ ಮಾಡತ್ತೆ, ಹಾಗೆ ಅದರ ರೇಟ್ ಸಹ ತುಂಬಾ ಕಡಿಮೆ ಆಗತ್ತೆ. ಇನ್ನೊಂದ್ ಕಡೆ ನಾವು ನೋಡ್ತಿದೀವಿ ಅಂತಂದ್ರೆ ಬಿಸ್ನೆಸ್ ಸೆಕ್ಟರ್ ಅಲ್ಲೂ ಸಹ ಪ್ರತಿಯೊಬ್ರು ಲೋನ್ ತಗೊಳ್ಳೋದಕ್ಕೆ ಮುಂದೆ ಬರ್ತಾರೆ. ಹಾಗೆ ಯಾರಾದ್ರೂ ಖರ್ಚು ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ, ಇನ್ನೊಂದ್ ಕಡೆ ಆರ್ಥಿಕತೆಯನ್ನ ನಾವು ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ, ಇದೆಲ್ಲನೂ ಕೂಡ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಆಗಿರುತ್ತೆ. ಆದ್ರೆ ಇಲ್ಲೊಂದು ಕ್ಯಾಚ್ ಇದೆ. ವೆನ್ ಡಿಮ್ಯಾಂಡ್ ಇನ್ಕ್ರೀಸಸ್ ವಿತೌಟ್ ಅ ಮ್ಯಾಚಿಂಗ್ ಇನ್ಕ್ರೀಸ್ ಇನ್ ಸಪ್ಲೈ, ಪ್ರೈಸಸ್ ಕ್ಯಾನ್ ಸ್ಕೈ ರಾಕೆಟ್. ಒಂದ್ ವಿಷಯ ನೆನಪಲ್ಲಿ ಇರ್ಲಿ, ಅಕ್ಟೋಬರ್ 2024 ನಲ್ಲಿ ಇನ್ಫ್ಲೇಷನ್ ಈಗಾಗಲೇ 6.2% ಗೆ ಏರಿದೆ. ಅಂದ್ರೆ RBI ನ ನಾವು ಸೌಕರ್ಯ ನೋಡ್ತಿದೀವಿ ಅಂತಂದ್ರೆ ಆಡಿಂಗ್ ಮೋರ್ ಡಿಮ್ಯಾಂಡ್ ಟು ದಿ ಮಿಕ್ಸ್ ಕುಡ್ ಮೇಕ್ ಥಿಂಗ್ಸ್ ಮೋರ್ ವರ್ಸ್. ವಿಶೇಷವಾಗಿ ನಾವು ನೋಡ್ತಿದೀವಿ ಅಂತಂದ್ರೆ ಆಹಾರದ ಬೆಲೆಗಳು ಈಗಾಗಲೇ ಗಗನಕ್ಕೇರಿದೆ. ಆಪ್ಷನ್ 2, ಮ್ಯಾನೇಜಿಂಗ್ ರೆಪೋ ರೇಟ್ಸ್. ಈಗ ರೆಪೋ ರೇಟ್ಸ್ ನ ಒಂದು ಸ್ಟೇಬಲ್ ಆಗಿ ಇಟ್ಕೊಂಡಿರುವಂತ ಕಾರಣ RBI ಏನ್ ಮಾಡುತ್ತೆ, ಒಂದು ಕಾಷನ್ ಅಪ್ರೋಚ್ ನ ತಗೊಳುತ್ತೆ. ಇನ್ಫ್ಯಾಕ್ಟ್ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡಬೇಕಾದ್ರೆ ಈಗ ಫಿಕ್ಸ್ಡ್ ಬಾರೋಯಿಂಗ್ ಕಾಸ್ಟ್ ಆಗಿರ್ಬೋದು, ಇದು ಎಕ್ಸೆಸಿವ್ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇದನ್ನೆಲ್ಲ ತಡಿಬೇಕು ಅಂತಂದ್ರೆ ಕೀಪಿಂಗ್ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ವಿತಿನ್ ದೇರ್ 4% to 2% ಟಾರ್ಗೆಟ್ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಆದ್ರೆ ಇದು ಬೆಲೆಗೆ ಬರತ್ತಾ? ಈಗ ಬಿಸ್ನೆಸ್ ಏನ್ ಮಾಡ್ತಿದೆ ಗೊತ್ತಾ, ಹೈ ಬಾರೋಯಿಂಗ್ ಕಾಸ್ಟ್ ನ ಫೇಸ್ ಮಾಡ್ತಿದೆ. ಈಗ ಅವರು ಎಕ್ಸ್ಪಾನ್ಷನ್ ಪ್ಲಾನ್ಸ್ ನ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಆಗ ಅವರ ಒಂದು ಕಾಸ್ಟ್ ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಹಾಗೆ ಏನಾದ್ರೂ ಗ್ರಾಹಕರು ದೊಡ್ಡ ಟಿಕೆಟ್ ಖರೀದಿ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ, ಅಲ್ಲೂ ಸಹ ಈ ಒಂದು ಪ್ರೈಸಸ್ ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಇನ್ನೊಂದ್ ಕಡೆ ನಾವು ನೋಡ್ತಿದೀವಿ ಅಂತಂದ್ರೆ ಪ್ರೈವೇಟ್ ಕನ್ಸಂಪ್ಷನ್ ಸಹ ತುಂಬಾ ವೀಕ್ ಆಗಿದೆ, ವಿಚ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಅ ರೆಸಿಪಿ ಫಾರ್ ಅ ಕ್ವಿಕ್ ರಿಕವರಿ. ಆಪ್ಷನ್ 3, cutting CRR. This is where RBI got really creative ಅಂತ ಹೇಳ್ಬೋದು. ವಿತೌಟ್ ಕಟಿಂಗ್ ರೇಟ್ಸ್ RBI ಏನ್ ಮಾಡ್ತೋ ಗೊತ್ತಾ, ಕ್ಯಾಶ್ ರಿಸರ್ವ್ ರೇಷಿಯೋ CRR ಅಂತ ಕರಿತೀವಿ. ಇವರು ಒಂದು 50 ಬೇಸಿಸ್ ಪಾಯಿಂಟ್ಸ್ ಮೇಲೆ ಹೋದ್ರು. ಅಂದ್ರೆ ಈ ಕ್ರಮನ ನಾವು ತಗೊಳ್ತಿದೀವಿ ಅಂತಂದ್ರೆ 1.16 ಲಕ್ಷ ಕೋಟಿ ವ್ಯವಸ್ಥೆ ಏನಿದೆ ಇದನ್ನ ಬಿಡುಗಡೆ ಮಾಡಲಾಯಿತು. ಇಟ್ ಗೇವ್ ಬ್ಯಾಂಕ್ಸ್ ಎಕ್ಸ್ಟ್ರಾ ಮನಿ ಟು ಲೆಂಡ್. ಥಿಯರಾಟಿಕಲಿ ನಾವು ಇದನ್ನ ನೋಡ್ತಿದೀವಿ ಅಂತಂದ್ರೆ RBI ಎಷ್ಟೇ ಆರ್ಗ್ಯೂ ಮಾಡಿದ್ರು, ಸಮ್ ಎಕ್ಸ್ಪರ್ಟ್ಸ್ ಲೈಕ್ ದೀಪಕ್ ಶೆನಾಯ್ ಏನಂತ ಹೇಳ್ತಾರೆ ಗೊತ್ತಾ, ಈ ಒಂದು ಬ್ಯಾಂಕ್ಸ್ ಗಳು ಎಷ್ಟೇ ಹೋರಾಟ ಮಾಡ್ತಿದ್ರು ಇಟ್ ಕ್ಯಾನ್ ಫ್ಲಶ್ ವಿತ್ ಲಿಕ್ವಿಡಿಟಿ. ಹಾಗೇನೆ ಸ್ಮಾಲ್ ಇಂಪ್ಯಾಕ್ಟ್ ಕೂಡ ಆಗತ್ತೆ. RBI ಏನ್ ಮಾಡ್ಬೇಕು ಅಂತಂದ್ರೆ ಡಾಲರ್ಸ್ ನ ತುಂಬಾ ಅಗ್ರೆಸಿವ್ಲಿ ಮಾರಾಟ ಮಾಡ್ಬಿಟ್ಟು ರೂಪಾಯಿನ ಲಿಕ್ವಿಡಿಟಿ ಆಗಿ ರಿಮೂವ್ ಮಾಡ್ಬೇಕು ಅಂತ ಹೇಳ್ತಾ ಇದೆ. ಸೊ ವೈ ದ ರೇಟ್ ಕಟ್? RBI ಥಾಟ್ ಪ್ರಾಸೆಸ್ ಹಾಗೆ ತುಂಬಾ ಸ್ಟ್ರಾಂಗ್ಲಿ ಬಿಲೀವ್ ಮಾಡ್ತಾರೆ, ಈ ಒಂದು ಗ್ರೋತ್ ರಿಕವರಿ ಆಗಿರೋದ್ರಿಂದ ನಮ್ಮ ದೇಶದಲ್ಲಿ ಇಂಥ ಬೆಳವಣಿಗೆ ಇದೆ ಅಂತ. ಅಗ್ರಿಕಲ್ಚರ್ ಪ್ರೊಡಕ್ಷನ್, ಸ್ಪೆಂಡಿಂಗ್, ಗವರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್, ರಿಕವರಿಂಗ್ ಸರ್ವಿಸಸ್ ಸೆಕ್ಟರ್, ಇದೆಲ್ಲದ್ರಿಂದನೂ ಕೂಡ ಈ ಒಂದು ಗ್ರೋತ್ ರಿಕವರಿ ಆಗಿದೆ. ಈಗ ರೇಟ್ಸ್ ಅನ್ನ ಕಡಿಮೆ ಮಾಡೋದು ಬೇಡಿಕೆಯನ್ನ ತುಂಬಾ ಟ್ರಿಗರ್ ಮಾಡಬಹುದು. ಸೊ ಬೇಸಿಕಲಿ ಈಗಾಗಲೇ ಉರಿಯುತ್ತಿರುವಂತಹ ಬೆಂಕಿಯ ಮೇಲೆ ತುಪ್ಪನ ಸುರಿದಂಗ ಆಗುತ್ತೆ. ಈ ಹಣದುಬ್ಬರ, ಇನ್ಫ್ಲೇಷನ್ ಅಂತ ನಾವ್ ಏನ್ ಹೇಳ್ತೀವಿ, ಇದು ನಿಯಂತ್ರಣದಿಂದ ಹೊರಬರುವಂತಹ
ಅಪಾಯವಿಲ್ಲದಂತ ಒಂದು ಬೆಳವಣಿಗೆಯನ್ನ ಸೂಚಿಸುತ್ತೆ. ಹಾಗಿದ್ರೆ ಈ MPC ಮೀಟ್ ನ ಪ್ರಮುಖ ಟೇಕ್ವೇ ಏನು? RBI ಒಂದು ನೀತಿ ಚೆಸ್ ಆಡೋ ತರ ಇದೆ. ಪ್ರತಿಯೊಂದು ಚಲನೆ ಸಹ ಇನ್ನೊಂದರ ಮೇಲೆ ಪರಿಣಾಮ ಬೀಳ್ತಿದೆ. ಈಗ ಫ್ಲೆಕ್ಸಿಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಭಾರತವು ಆಸ್ ಅ ಡೆವಲಪಿಂಗ್ ನೇಷನ್ ಏನ್ ಮಾಡಬೇಕು ಅಂತಂದ್ರೆ ಎಲ್ಲ ಒಂದು ಸಿಂಗಲ್ ಸ್ಟ್ರಾಟಜಿನ ನೋಡ್ಕೊಳ್ಬೇಕಾಗತ್ತೆ. ಅಂದ್ರೆ ಅಭಿವೃದ್ಧಿ ಹೊಂದಿದ ದೇಶಗಳು ಕ್ಯಾನ್ ಪ್ರಿಂಟ್ ಮನಿ ಆರ್ ರನ್ ಡೆಫಿಸಿಟ್ಸ್ ವಿತೌಟ್ ಬ್ಲಿಂಕಿಂಗ್. ಆದ್ರೆ ನಮ್ಮಂತ ಅಭಿವೃದ್ಧಿ ಹೊಂದಿರುವಂತಹ ದೇಶದ ಕೈಯಲ್ಲಿ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಸೊ ನಮ್ಮ ದೇಶದಲ್ಲಿ ಖಂಡಿತವಾಗ್ಲೂ ದೊಡ್ಡ ಸ್ಪೇಸ್ ಬೇಕಾಗತ್ತೆ. ಇಂಥ ಒಂದು ಅನ್ಎಕ್ಸ್ಪೆಕ್ಟೆಡ್ ಶಾಕ್ಸ್ ನ, ಗ್ಲೋಬಲ್ ಹಾಗೂ ಡೊಮೆಸ್ಟಿಕ್ ಚೇಂಜ್ ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ. ಇದಕ್ಕಾಗಿನೇ RBI ದರಗಳನ್ನ ತುಂಬಾ ಸ್ಟಡಿ ಮಾಡ್ಕೊಳ್ತು. ಆದ್ರೆ CRR ಆ ಸ್ಮಾರ್ಟ್ ಕಾಂಪ್ರಮೈಸ್ ಟು ಮೇಂಟೈನ್ ಬ್ಯಾಲೆನ್ಸ್ ಅಂತ ಹೇಳ್ಬೋದು. ಇದು ಖಂಡಿತವಾಗ್ಲೂ ಸರಿನಾ? ಪ್ರಾಮಾಣಿಕವಾಗಿ ನಾವು ನೋಡ್ತಿದೀವಿ ಅಂತಂದ್ರೆ ಈಗಿನಿಂದ ತಿಂಗಳುಗಳನ್ನ ತಿರುಗಿ ನೋಡಿದ್ರೆ ಯಾವ ರೀತಿ ಇದನ್ನ ಬ್ಯಾಲೆನ್ಸ್ ಮಾಡ್ಬೋದು. ಆದ್ರೆ ವಿಷಯ ಇಲ್ಲಿದೆ, ಅವರ ಒಂದು ಕೆಲಸ ಕಠಿಣವಾದ ನಿರ್ಧಾರಗಳನ್ನು ಕೂಡ ತಗೊಳ್ಬಹುದು. ಹಾಗೆ ನಾವು ಮಾಡ್ತಿರುವಂತಹ ಕೆಲಸದಲ್ಲಿ ನಿದ್ದೆನೇ ಮಾಡದೆ ಆ ನಿರ್ಧಾರಗಳನ್ನ ವಿವರಿಸಬಹುದು. ಅಂಟಿಲ್ ದಿ ನೆಕ್ಸ್ಟ್ ಪಾಲಿಸಿ ರಿವ್ಯೂ, ಇನ್ಫ್ಲೇಷನ್, ಲಿಕ್ವಿಡಿಟಿ ಅಂಡ್ ಗ್ರೋತ್ ಮೇಲೆ ಖಂಡಿತವಾಗ್ಲೂ ಒಂದು ಕಣ್ಣನ್ನ ಇಟ್ಟಿರ್ಬೇಕಾಗತ್ತೆ. ಹಾಗೆ RBI ಇದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನಮ್ಮ ಒಂದು ಆರ್ಥಿಕತೆ ಅಂದ್ರೆ ಎಕನಾಮಿ ಏನಿದೆ ಇದನ್ನ ಫೇಸ್ ಮಾಡಿ ಈ ಒಂದು ಚಾಲೆಂಜಸ್ ನ ಕ್ಲಿಯರ್ ಮಾಡತ್ತಾ? ಚೈನಾ ಸ್ಟಿಲ್ ಡಂಪಿಂಗ್, ಈ ಟಾಪಿಕ್ ಬಗ್ಗೆ ನಾವೀಗ ಮಾತಾಡ್ತಿದ್ದೀವಿ. ಇಮ್ಯಾಜಿನ್ ಯು ಆರ್ ಅ ಫುಡ್ ವೆಂಡರ್ ಇನ್ ಅ ಬಿಸಿ ಸ್ಟ್ರೀಟ್ ಮಾರ್ಕೆಟ್. ನಿಮ್ಮ ಒಂದು ಪಾಕ ವಿಧಾನಗಳನ್ನ ಪರಿಪೂರ್ಣ ಮಾಡಬೇಕು ಅಂದ್ರೆ ನೀವು ಏನ್ ಮಾಡ್ತೀರಾ? ಇಷ್ಟು ವರ್ಷ ಕಷ್ಟಪಟ್ಟಿರ್ತೀರಾ. ಹಾಗೆ ಒಂದು ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಕಸ್ಟಮರ್ ಟ್ರಸ್ಟ್ ಆಗಿರ್ಬೋದು, ಇದೆಲ್ಲನೂ ಸಹ ಗಳಿಸ್ಕೊಂಡಿರ್ತೀರಾ. ಆದ್ರೆ ಒಂದು ದಿನ ನಿಮ್ಮ ಸ್ಟಾಲ್ ಪಕ್ಕದಲ್ಲೇ ದೊಡ್ಡ ಒಂದು ಫುಡ್ ಟ್ರಕ್ ಬಂದು ನಿಂತ್ಕೊಳ್ಳುತ್ತೆ ಅಂತ ಅನ್ಕೊಳ್ಳಿ. ಆಗ ನಿಮ್ಗೆ ಏನಾಗುತ್ತೆ? ಖಂಡಿತವಾಗ್ಲೂ ಭಯ ಆಗುತ್ತೆ, ನನ್ನ ಒಂದು ಕಸ್ಟಮರ್ಸ್ ನ ಇವರು ತಗೊಳ್ಳೋದಕ್ಕೆ ಬಂದಿದ್ದಾರೆ ಅಂತ. ಇನ್ನೊಂದ್ ಕಡೆ ನೋಡ್ತಿದೀವಿ ಅಂತಂದ್ರೆ ಅವ್ರಿಗೆ ಎಲ್ಲ ಕಾರ್ನರ್ಸ್ ಸಹ ಕಟ್ ಮಾಡಿರ್ತಾರೆ. ಚೀಪ್ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಕಡಿಮೆ ರೇಟ್ಗೆ ಮಾರಾಟ ಮಾಡೋದಾಗಿರ್ಬೋದು, ಅಂದ್ರೆ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡಬೇಕು ಅಂತ. ಖಂಡಿತವಾಗ್ಲೂ ನೀವೊಂದು ಈ ಬ್ಯಾಟಲ್ ಅಲ್ಲಿ ಸೋತೋಗ್ತೀರಾ. ಹಾಗೆ ನಿಮ್ಮ ಬಿಸ್ನೆಸ್ ಸಹ ಕುಸಿದೋಗತ್ತೆ. ಎಸ್, ದಟ್ಸ್ ಎಕ್ಸಾಕ್ಟ್ಲಿ ವಾಟ್ಸ್ ಹ್ಯಾಪನಿಂಗ್ ಇನ್ ದಿ ಸ್ಟೀಲ್ ಮಾರ್ಕೆಟ್ ಅಂತ ಹೇಳ್ಬೋದು. ಚೈನಾ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ತನ್ನ ಒಂದು ಚೀಪ್ ಸ್ಟೀಲ್ ಮಾರ್ಕೆಟಿಂಗ್ ಇಂದ ತುಂಬಾ ಫ್ಲರಿಶ್ ಆಗ್ತಿದೆ. ಇದರಿಂದ ಭಾರತಕ್ಕೆ ಏನಾದ್ರೂ ನಷ್ಟ ಆಗ್ತಿದ್ಯಾ? ಚೈನಾ ಇಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸ್ಟೀಲ್ ಅಂತ ಹೇಳ್ಬೋದು. ವಾಸ್ತವವಾಗಿ ನಾವು ನೋಡಿದ್ರೆ ಇದು ಪ್ರತಿ ವರ್ಷ 1 ಶತಕೋಟಿ ಟನ್ಗಳಷ್ಟು ಉಕ್ಕನ್ನ ತಯಾರಿಸುತ್ತೆ. ಪ್ರಪಂಚದ ಒಟ್ಟು ಉಕ್ಕಿನ ಉತ್ಪಾದನೆ ನಾವು ನೋಡಿದ್ವಿ ಅಂತಂದ್ರೆ ಅರ್ಧಕ್ಕಿಂತ ಹೆಚ್ಚು. ಅದನ್ನ ನಾವು ದೃಷ್ಟಿಕೋನದಲ್ಲಿ ನೋಡ್ಬೇಕಾದ್ರೆ 2ನೇ ಅತಿ ದೊಡ್ಡ ಉತ್ಪಾದಕ ಅಂತ ಹೇಳ್ಬೋದು. ನಮ್ಮ ದೇಶ ಭಾರತ ಏನ್ ಮಾಡುತ್ತೆ? ಸುಮಾರು 125 ಮಿಲಿಯನ್ ಟನ್ಗಳಷ್ಟು ಈ ಒಂದು ಸ್ಟೀಲ್ ಅನ್ನ ಉತ್ಪಾದಿಸುತ್ತೆ. ಆದ್ರೆ ಚೈನಾಕ್ಕೆ ಈ ಒಂದು ಉಕ್ಕು ಸ್ಟೀಲಿನ ಅಗತ್ಯವಿಲ್ಲ. ಇದರ ಒಂದು ಎಕನಾಮಿ ಸಹ ತುಂಬಾ ಸ್ಲೋ ಆಗ್ತಿದೆ. ಹಾಗೆ ಡೊಮೆಸ್ಟಿಕ್ ಡಿಮ್ಯಾಂಡ್ ಸಹ ಅಷ್ಟು ಸ್ಟ್ರಾಂಗ್ ಇಲ್ಲ ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ. ಸೊ ಚೈನಾ ಏನ್ ಮಾಡ್ತಿದೆ? ಸುಮ್ನೆ ಐಡಲ್ ಆಗಿ ಕುತ್ಕೊಳ್ಳೋದ್ರ ಬದಲು ಇದರ ಒಂದು ಚೀಪ್ ಸ್ಟೀಲ್ ಏನಿರುತ್ತೆ ಇದನ್ನ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಿದೆ, ಇನ್ಕ್ಲೂಡಿಂಗ್ ಇಂಡಿಯಾ ಅಂತ ಹೇಳ್ಬೋದು. ಈ ಒಂದು ಸ್ಟೀಲ್ ಕೇವಲ ಯಾವುದೇ ಒಂದು ಸ್ಟೀಲ್ ಅಲ್ಲ, ಇದು ತುಂಬಾ ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟವಾಗುವಂತ ಸ್ಟೀಲ್ ಅಂತ ಹೇಳ್ಬೋದು. ಕೆಲವೊಮ್ಮೆ ಲೆಸ್ ದನ್ ಅ ಪ್ರೊಡಕ್ಷನ್ ಕಾಸ್ಟ್. ಸೊ ಬೇಸಿಕಲಿ ಏನಾಗುತ್ತೆ ಅಂತಂದ್ರೆ ಈ ರೀತಿ ಸ್ಟೀಲ್ ಅನ್ನ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡೋದ್ರಿಂದ ಚೈನಾ ತನ್ನ ಒಂದು ಬಿಸ್ನೆಸ್ ಅನ್ನ ಫ್ಲರಿಶ್ ಮಾಡಬಹುದು, ಹಾಗೆ ಮೇಂಟೈನ್ ಮಾಡಬಹುದು. ಆದ್ರೆ ಭಾರತದಂತಹ ದೇಶಗಳಿಗೆ ಖಂಡಿತವಾಗ್ಲೂ ದೊಡ್ಡ ಸಮಸ್ಯೆವನ್ನ ಸೃಷ್ಟಿ ಮಾಡುತ್ತೆ. ಸೊ ಲೋಕಲ್ ಪ್ರೊಡ್ಯೂಸರ್ಸ್ ಯಾರೆಲ್ಲ ಇರ್ತಾರೆ ಅವರು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಇಂತ ಒಂದು ಚೀಪ್ ಇಂಪೋರ್ಟರ್ಸ್ ಹತ್ರ ಕಾಂಪೀಟ್ ಮಾಡಬೇಕಾಗತ್ತೆ. 2023 ನಲ್ಲಿ ಚೈನಾ ಸುಮಾರು 90 ಮಿಲಿಯನ್ ಟನ್ ಉಕ್ಕನ್ನ ಎಕ್ಸ್ಪೋರ್ಟ್ ಮಾಡ್ತು. ಹಿಂದಿನ ವರ್ಷಕ್ಕಿಂತ 35% ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಭಾರತೀಯ ಉಕ್ಕಿನ ಕಂಪನಿಗಳಾದ ಟಾಟಾ ಸ್ಟೀಲ್, JSW ಸ್ಟೀಲ್ ಮತ್ತೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನ ನಿರ್ಮಿಸಲು ಈ ಶತಕೋಟಿ ಡಾಲರ್ಸ್ಗಳನ್ನ ಹೂಡಿಕೆ ಮಾಡಬೇಕಾಗತ್ತೆ, ಅಂದ್ರೆ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಆದ್ರೆ ಈಗ ಏನಾಗ್ತಿದೆ? ವಿತ್ ಚೈನೀಸ್ ಸ್ಟೀಲ್ ಫ್ಲಡಿಂಗ್ ದಿ ಮಾರ್ಕೆಟ್, ದೇ ಆರ್ ಸ್ಟ್ರಗ್ಲಿಂಗ್ ಟು ಸೆಲ್ ದೇರ್ ಓನ್ ಪ್ರಾಡಕ್ಟ್ಸ್ ವಿತೌಟ್ ಕಟಿಂಗ್ ಪ್ರೈಸಸ್ ಆರ್ ಲೂಸಿಂಗ್ ಮಾರ್ಕೆಟ್ ಶೇರ್. ಫಾರ್ ಎಕ್ಸಾಂಪಲ್ US ನ ತಗೊಳ್ಳಿ. ಅವ್ರು ಏನ್ ಮಾಡ್ತಾರೆ? ತನ್ನದೇ ಆದಂತಹ ಒಂದು ಸ್ಟೀಲ್ ಮ್ಯಾನುಫ್ಯಾಕ್ಚರರ್ಸ್ ಯಾರೆಲ್ಲ ಇರ್ತಾರೆ ಅವರನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ US ವರ್ಷಗಳ ಹಿಂದೆ ಚೈನಾದ ಉಕ್ಕಿನ ಮೇಲೆ ಹೆಚ್ಚಿನ ಸುಂಕಗಳನ್ನ ವಿಧಿಸಿತ್ತು, ಅಂದ್ರೆ ಟ್ಯಾರಿಫ್ಸ್ ಅನ್ನ ಜಾಸ್ತಿ ಮಾಡಿತ್ತು. ಆದ್ರೆ ಚೈನಾ ಇದಕ್ಕೊಂದು ಸೊಲ್ಯೂಷನ್ ಅನ್ನ ಕಂಡಿಡಿತು. ಅಂದ್ರೆ ಅದರ್ ಕಂಟ್ರೀಸ್ ಲೈಕ್ ವಿಯೆಟ್ನಾಂ ಫಸ್ಟ್ ಅಲ್ಲಿಗೆ ಸ್ಟೀಲ್ಸ್ ಅನ್ನ ಕಳಿಸುತ್ತೆ. ಅದಾದ್ಮೇಲೆ ರೆಡಾರ್ ಕಂಟ್ರೋಲ್ ಅಲ್ಲಿ US ಚಿಪ್ಸ್ ಮುಖಾಂತರ ಇದನ್ನ ಎಕ್ಸ್ಪೋರ್ಟ್ ಮಾಡುತ್ತೆ. ಸೊ ಈ ಒಂದು ಟೆಕ್ನಾಲಜಿ ಚೈನಾಗೆ ಟ್ಯಾರಿಫ್ಸ್ ಅನ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ತನ್ನ ಪ್ರಾಡಕ್ಟ್ಸ್ ಅನ್ನ ಸೆಲ್ ಮಾಡೋದಕ್ಕೆ ಒಂದು ಅವಕಾಶನ ಮಾಡಿಕೊಡ್ತು. ಇನ್ನು ಏಷ್ಯಾದಲ್ಲಿ ನಾವು ನೋಡಿದ್ರೆ ಚೈನಾದ ಸ್ಟೀಲ್ ಏನಿದೆ ಇದು ಹೆಚ್ಚಾಗಿ ವಿಯೆಟ್ನಾಂ, ದಕ್ಷಿಣ ಕೊರಿಯಾ ಹಾಗೆ ಫಿಲಿಪೀನ್ಸ್ ನಂತಹ ಸ್ಥಳಗಳಿಗೆ ಹೆಚ್ಚಾಗಿ ಹರಿದಾಡತ್ತೆ.
ಆದ್ರೆ ವಿಯತ್ನಾಂ ಮತ್ತೆ ಸೌತ್ ಕೊರಿಯಾದಂತಹ ದೇಶಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಅಂತ ಏನ್ ಹೇಳ್ತೀವಿ, FTAs, ಇದು ಇಂಡಿಯಾದಲ್ಲೂ ಕೂಡ ಒಂದು ಬಿಗ್ಗೆಸ್ಟ್ ಡಂಪಿಂಗ್ ಗ್ರೌಂಡ್ಸ್ ಅಂತ ಹೇಳ್ಬೋದು. ಈ ಎಲ್ಲ ಅಗ್ರಿಮೆಂಟ್ಸ್ ಏನ್ ಮಾಡುತ್ತೆ, ಸ್ಟೀಲ್ ಕಂಪನಿಗಳಿಗೆ ವಿತೌಟ್ ಎನಿ ಟ್ಯಾರಿಫ್ಸ್ ಇದನ್ನ ಅಲೋ ಮಾಡುತ್ತೆ. ಆಗ ಇಂಡಿಯಾಗೆ ಇಂಥ ಒಂದು ಕಂಪನಿಗಳ ಜೊತೆ ಕಾಂಪೀಟ್ ಮಾಡೋದು ಕೂಡ ತುಂಬಾ ಕಷ್ಟ ಆಗ್ಬೋದು. ಸೊ ಫಸ್ಟ್ 7 ತಿಂಗಳಲ್ಲಿ ಇಂಡಿಯಾಸ್ ಫಿನಿಶ್ ಸ್ಟೀಲ್ ಇಂಪೋರ್ಟ್ಸ್ ಏನಾಗುತ್ತೆ, ಇದು ಚೈನಾದ ಆಲ್ ಟೈಮ್ ಹೈ ಲೆವೆಲ್ ಅನ್ನ ರೀಚ್ ಆಗುತ್ತೆ. ಸೊ ಕರೆಂಟ್ ಫಿಸ್ಕಲ್ ಇಯರ್ ಬಗ್ಗೆ ಮಾತಾಡೋದಾದ್ರೆ ಏಪ್ರಿಲ್ ಇಂದ ಅಕ್ಟೋಬರ್ ಅವಧಿಯಲ್ಲಿ ಭಾರತಕ್ಕೆ 1.7 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಸಿದ್ಧಪಡಿಸಿದಂತಹ ಉಕ್ಕನ್ನ ರವಾನೆ ಮಾಡಲಾಗಿದೆ. ಇದು ವರ್ಷದಿಂದ ವರ್ಷಕ್ಕೆ 35.4% ಅಷ್ಟು ಜಾಸ್ತಿ ಆಗ್ತಿದೆ. ಇದೆಲ್ಲದ್ರಿಂದ JSW ಸ್ಟೀಲ್ ಚೇರ್ಮನ್ ಆದಂತಹ ಸಜ್ಜನ್ ಜಿಂದಲ್ ಅವರು ಏನಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಾ, ಭಾರತದಲ್ಲಿರುವಂತಹ ಉಕ್ಕನ್ನ ಸುರಿಬೇಕಾದ್ರೆ ಚೈನಾ FTA ಮಾರ್ಗವನ್ನ ಬಳಸ್ಕೊಳ್ತಿದೆ. ಆದ್ರೆ ಅವರು ಇದನ್ನು ಸಹ ಹೇಳಿದ್ದಾರೆ, ಇದೆಲ್ಲನೂ ಮಾಡೋದ್ರಿಂದ ಲೋಕಲ್ ಸ್ಟೀಲ್ ಮೇಕರ್ಸ್ ಯಾರೆಲ್ಲ ಇರ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಎಫೆಕ್ಟ್ ಆಗ್ತಿದೆ. ಹಾಗೇನೆ ಅವ್ರು ಈ ಕನ್ಸರ್ನ್ ಸಹ ವ್ಯಕ್ತಪಡಿಸಿದ್ದಾರೆ. ಇದೇನಾದ್ರೂ ಖಂಡಿತವಾಗ್ಲೂ ಕಂಟಿನ್ಯೂ ಆಗ್ತಿದೆ ಅಂತಂದ್ರೆ ಇಂಡಿಯನ್ ಸ್ಟೀಲ್ ಕಂಪನೀಸ್ ಏನ್ ಮಾಡ್ಬೇಕು, ಗ್ಲೋಬಲ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ 2 ಸತಿ ಯೋಚನೆ ಮಾಡ್ಬೇಕಾಗತ್ತೆ ಅಂತ. ಇದೆಲ್ಲ ಆದ್ಮೇಲೂ ಸಹ ಒಂದು ಪ್ರೊಡಕ್ಷನ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತಂದ್ರೆ ಯಾರು ದುಡ್ಡನ್ನ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬರ್ತಾರೆ, ಹಾಗೆ ಚೀಪ್ ಇಂಪೋರ್ಟ್ಸ್ ಆಗ್ತಿರುವಂತಹ ಮಾರ್ಕೆಟ್ ಅಲ್ಲಿ ಯಾರು ಕಾಂಪೀಟ್ ಮಾಡ್ತಾರೆ. ಇನ್ನು ಸರ್ಕಾರಕ್ಕೆ ಇದರ ಒಂದು ಸಿಚುವೇಶನ್ ಬಗ್ಗೆ ಖಂಡಿತವಾಗ್ಲೂ ಗೊತ್ತಿದೆ. ಇನ್ ರೆಸ್ಪಾನ್ಸ್ ಇಂಡಿಯಾ ಸ್ಟೀಲ್ ಮಿನಿಸ್ಟ್ರಿ ಹ್ಯಾಸ್ ಪ್ರಪೋಸ್ಡ್ a 25% ಸೇಫ್ಗಾರ್ಡ್ ಡ್ಯೂಟಿ ಆನ್ ಸ್ಟೀಲ್ ಇಂಪೋರ್ಟ್ಸ್ ಅಂತ ಹೇಳ್ಬೋದು. ಇದೆಲ್ಲ ಏನಾಗುತ್ತೆ ಅಂದ್ರೆ ಲೋಕಲ್ ಪ್ರೊಡ್ಯೂಸರ್ಸ್ ಯಾರೆಲ್ಲ ಇರ್ತಾರೆ ಅವ್ರನ್ನ ಒಂದು ಚೈನೀಸ್ ಸ್ಟೀಲ್ ಇಂದ ಖಂಡಿತವಾಗ್ಲೂ ಪ್ರೊಟೆಕ್ಟ್ ಮಾಡಬಹುದು. ಆದ್ರೆ ಈ ಪ್ರಪೋಸಲ್ ಇನ್ನೂ ಟೇಬಲ್ ಅಲ್ಲೇ ಇದೆ ಅಂತ ಹೇಳ್ಬೋದು, ಇನ್ನೂ ಕೂಡ ಫೈನಲೈಸ್ ಆಗಿಲ್ಲ. ಈ ಒಂದು ಪ್ರಪೋಸಲ್ ಮಾಡಿದ್ ಯಾರು ಗೊತ್ತಾ, ಯೂನಿಯನ್ ಸ್ಟೀಲ್ ಮಿನಿಸ್ಟರ್ ಆದಂತಹ HD ಕುಮಾರಸ್ವಾಮಿ ಅಂಡ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಮಿನಿಸ್ಟರ್ ಆದಂತಹ ಪಿಯೂಷ್ ಗೋಯಲ್ ಅವರು ಡಿಸೆಂಬರ್ 2ರಲ್ಲಿ ಈ ಒಂದು ಮೀಟಿಂಗ್ ಅನ್ನ ಮಾಡಿದ್ರು. ಇನ್ಫ್ಲಕ್ಸ್ ಆಫ್ ಸ್ಟೀಲ್ ಇಂಪೋರ್ಟ್ಸ್ ಇಂಟು ಅದರ್ ಕಂಟ್ರಿ, ಹಾಗೇನೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಕಂಟ್ರೀಸ್ ಯಾವ್ದೆಲ್ಲ ಇರುತ್ತೆ ಅದ್ರ ಮಧ್ಯೆ ಈ ಮೀಟಿಂಗ್ ನಡೀತು. ಭಾರತದ ಅಭಿವೃದ್ಧಿ ಪಯಣದಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ 2 ಕೈಗಾರಿಕೆಗಳು ಸ್ಟೀಲ್ ಅಂಡ್ ಮೆಟಲರ್ಜಿಕಲ್ ಕೋಕ್ ಪ್ರಮುಖ ಪಾತ್ರವನ್ನ ತಗೊಳುತ್ತೆ. ಸೊ ಉತ್ಪಾದನೆಯನ್ನ ಹೆಚ್ಚಿಸಬೇಕಾದ್ರೆ ಏನ್ ಮಾಡ್ತಾರೆ, ಇದರ ಗುಣಮಟ್ಟನೂ ಕೂಡ ಜಾಸ್ತಿ ಮಾಡ್ತಾರೆ. ಇದು ಒಂದು ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು. ಸ್ಟೀಲ್ ಉಕ್ಕು ನಮ್ಮ ಭಾರತ ದೇಶಕ್ಕೆ ಬೆನ್ನೆಲುಬು. ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್, ಆಟೋಮೊಬೈಲ್ಸ್ ಅಂಡ್ ಕನ್ಸ್ಯೂಮರ್ ಗೂಡ್ಸ್ ಪ್ರತಿಯೊಂದಕ್ಕೂ ಕೂಡ ಉಕ್ಕಿನ ಅವಶ್ಯಕತೆ ಇದೆ. ಇನ್ನು ಭಾರತದ ಉಕ್ಕಿನ ಸ್ಟೀಲ್ ಇಂಡಸ್ಟ್ರಿ ಅಂತ ನಾವೇನ್ ಹೇಳ್ತೀವಿ, ಇದು ತುಂಬಾ ಬೃಹತ್ ಪ್ರಮಾಣದಲ್ಲಿದೆ. ಇದು ದೇಶದ GDPಗೆ ಸುಮಾರು 2% ಅಷ್ಟು ಕೊಡುಗೆ ಕೊಡುತ್ತೆ. ಹಾಗೆ ಲಕ್ಷಾಂತರ ಜನರಿಗೆ ನೇರವಾಗಿ ಹಾಗೂ ಪರೋಕ್ಷವಾಗಿ ಉದ್ಯೋಗ ಸಹ ಕೊಡುತ್ತೆ. ಇಫ್ ಇಂಡಿಯನ್ ಸ್ಟೀಲ್ ಮೇಕರ್ಸ್ ಕೆನಾಟ್ ಕಾಂಪೀಟ್ ವಿತ್ ಚೀಪರ್ ಇಂಪೋರ್ಟ್ಸ್, ಜಸ್ಟ್ ಇಮ್ಯಾಜಿನ್ ಇಟ್ ವಿಲ್ ಸ್ಲೋ infrastructure projects, increase unemployment and limit future growth. ಟಾಟಾ ಸ್ಟೀಲ್ ಮತ್ತೆ JSW ಸ್ಟೀಲ್ ಕೂಡ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದೆ. ಏನು ಅಂತಂದ್ರೆ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಹೊಸ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಇದು ಯಾವುದನ್ನು ಕೂಡ ಸ್ಟಾಲ್ ಮಾಡೋದಕ್ಕಾಗೋದಿಲ್ಲ. ಹಾಗೇನೆ ಕೆಲವು ಉಕ್ಕಿನ ಕಂಪನಿಗಳಿಗೆ ಮಾತ್ರ ಅಲ್ಲ, ಇಟ್ ವಿಲ್ ಹಾರ್ಮ್ ದಿ ಎಕನಾಮಿ ಆಸ್ ಕಂಪ್ಲೀಟ್ಲಿ. ಇದು ಕೇವಲ ಬಿಸ್ನೆಸ್ ಬಗ್ಗೆ ಮಾತ್ರ ಅಲ್ಲ, ಎವ್ರಿ ಡೇ ಅಂದ್ರೆ ನೀವಾಗಿರ್ಬೋದು, ನಾವಾಗಿರ್ಬೋದು, ಖಂಡಿತವಾಗ್ಲೂ ಈ ಒಂದು ಸಮಸ್ಯೆಯನ್ನ ಎದುರಿಸಲೇಬೇಕಾಗತ್ತೆ. ಈಗ ಚೀಪ್ ಸ್ಟೀಲ್ ಇಂಪೋರ್ಟ್ಸ್ ಆಗ್ತಿದೆ ಅಂತಂದ್ರೆ ಇದೇನಾಗುತ್ತೆ, ಪ್ರೈಸಸ್ ನ ತುಂಬಾ ಕಮ್ಮಿ ಮಾಡುತ್ತೆ. ಕಾರ್ಸ್, ಹೌಸ್ ಹೋಲ್ಡ್ ಅಪ್ಲಯನ್ಸಸ್, ಪ್ರಾಡಕ್ಟ್ಸ್ ಏನೆಲ್ಲ ಪರ್ಚೇಸ್ ಮಾಡ್ತೀವಿ ಇದರ ರೇಟ್ಸ್ ತುಂಬಾ ಕಮ್ಮಿ ಇರುತ್ತೆ. ಹಾಗೆ ಒಂದು ಹಿಡನ್ ಕಾಸ್ಟ್ ಸಹ ಇರುತ್ತೆ. ಇದೆಲ್ಲನೂ ನಾವು ಯೋಚನೆ ಮಾಡಿದಾಗ ಭಾರತೀಯ ಸ್ಟೀಲ್ ಮ್ಯಾನುಫ್ಯಾಕ್ಚರರ್ಸ್ ಏನ್ ಮಾಡ್ತಾರೆ, ತುಂಬಾ ಸ್ಟ್ರಗಲ್ ಮಾಡೋದಾದ್ಮೇಲೆ ನಮ್ಮ ದೇಶದಿಂದ ಸ್ಟೀಲ್ ನ ಎಕ್ಸ್ಪೋರ್ಟ್ ಮಾಡೋದಾಗಿರ್ಲಿ, ನಾವು ಒಂದು ದಿನ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಒಂದು ಬೇಸಿಕ್ ನೆಸೆಸಿಟೀಸ್ಗೆ ನಾವು ಬೇರೆ ಕಂಟ್ರಿ ಮೇಲೆ ಡಿಪೆಂಡ್ ಆಗ್ತಿದೀವಿ ಅಂತಂದ್ರೆ ನಮ್ಮ ದೇಶದ ಆರ್ಥಿಕತೆ ಕಂಪ್ಲೀಟ್ಲಿ ಕುಸ್ತೋಗತ್ತೆ. ಹಾಗೇನೆ ಇದರ ಒಂದು ಪ್ರೈಸ್ ಫ್ಲಕ್ಚುಯೇಷನ್ಸ್ ಆಗಿರ್ಬೋದು, ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ಡೌನ್ ಆಗೋಗುತ್ತೆ. ಇವತ್ತಿನ ಟಿಡ್ಬಿಟ್ಸ್ ನಂಬರ್ 1, ಸೆಬಿ 15 ನಿಮಿಷಗಳ ಒಂದು ಕಾಲ್ ಆಕ್ಷನ್ ಪ್ರಪೋಸಲ್ಸ್ ಏನಿದೆ ಇದನ್ನ ರಿಪ್ಲೇಸ್ಮೆಂಟ್ ಮಾಡುವಂತಹ ಒಂದು ವಾಲ್ಯೂಮ್ ವೇಟೆಡ್ ಆವರೇಜ್ ಪ್ರೈಸ್ ಮೇಲೆ ಈ ಸ್ಟಾಕ್ ಪ್ರೈಸಸ್ ನ ಕಮ್ಮಿ ಮಾಡಬೇಕು ಅಂತ ಹೇಳಿದೆ, ಅಂದ್ರೆ ಡ್ಯೂರಿಂಗ್ ದಿ ಸೆಷನ್. ಈ ಒಂದು ಕ್ರಮ ಇಂಡೆಕ್ಸ್ ಫಂಡ್ ಗಳಿಗೆ ಒಂದು ಟ್ರ್ಯಾಕಿಂಗ್ ಎರರ್ಸ್ ನ ಕಮ್ಮಿ ಮಾಡುತ್ತೆ, ಹಾಗೆ ಮಾರ್ಕೆಟ್ ಎಫಿಷಿಯನ್ಸಿನ ಇಂಪ್ರೂವ್ ಮಾಡುತ್ತೆ. ಇಟ್ ಏಮ್ಸ್ ಟು ಅಲೈನ್ ವಿತ್ ಗ್ಲೋಬಲ್ ಪ್ರಾಕ್ಟೀಸಸ್. ನಂಬರ್ 2, ಭಾರತದ ವಿವಾಹ ಉದ್ಯಮ ಏನಿದೆ ಇದು 2024 ನಲ್ಲಿ ಏನಿಲ್ಲ ಅಂತಂದ್ರೂ 6 ಟ್ರಿಲಿಯನ್ಗೆ ತಲುಪಿದೆ. ಹೌದು, ದಿಸ್ ಈಸ್ ಡ್ರಿವನ್ ಬೈ ರೈಸಿಂಗ್ ಕಾಸ್ಟ್ ಅಂಡ್ ಮಿಲೇನಿಯಲ್ ಸ್ಪೆಂಡಿಂಗ್ ಅಂತ ಹೇಳ್ಬೋದು. ನಂಬರ್ 3, ರಷ್ಯಾ ದೇಶ ಏನ್ ಮಾಡಿದೆ ಗೊತ್ತಾ, $20 ಬಿಲಿಯನ್ ಅನ್ನ ಭಾರತಕ್ಕೆ ಇನ್ವೆಸ್ಟ್ ಮಾಡಿದೆ. ಅಂದ್ರೆ ಎನರ್ಜಿ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅನ್ನ ಒಂದು ಅನುಗುಣ
ಅನುಗುಣವಾಗಿ ಇಟ್ಕೊಂಡು ಈ ಒಂದು ಬೈಲ್ಯಾಟ್ರಲ್ ಟ್ರೇಡ್ ಅಂದ್ರೆ ರಷ್ಯಾ ಮತ್ತೆ ಭಾರತಕ್ಕೆ ಆಗಿರುವಂತಹ ಈ ಟ್ರೇಡ್ ಏನಿದೆ ಎಸ್ಪೆಷಲಿ ಡಿಸ್ಕೌಂಟೆಡ್ ಆನ್ ಆಯಿಲ್ ಇಂಪೋರ್ಟ್ಸ್ ಅಂತ ಹೇಳ್ಬೋದು. ಹಾಗೆ 65 ಬಿಲಿಯನ್ ಕೂಡ 2023 ಅಲ್ಲಿ ರೀಚ್ ಆಗಲಿದೆ ಅಂತ ಹೇಳ್ತಿದ್ದಾರೆ. ಈ ಎರಡು ಕಂಟ್ರೀಸ್ ಮಧ್ಯೆ ಒಂದು ಡೀಪ್ ಆದ ಟೈ ಆಗಿದೆ. 2030 ಅಷ್ಟರಲ್ಲಿ ಏನಿಲ್ಲ ಅಂತಂದ್ರು $100 ಕೋಟಿ ಅಷ್ಟು ಬಿಸ್ನೆಸ್ ಅನ್ನ ಅಚೀವ್ ಮಾಡಬೇಕು ಅನ್ನೋದು. ನಂಬರ್ 4, NHAI ಮೇಲೆ 1000 ಕೋಟಿಯನ್ನ ಇನ್ವೆಸ್ಟ್ ಮಾಡಲಾಗ್ತದೆ. ಅಂದ್ರೆ ಗ್ರೀನ್ ಬಾಂಡ್ ಇಶ್ಯೂಯೆನ್ಸ್ ನ ಪರಿಗಣನೆ ಮಾಡಿಕೊಂಡು. ಇದು ಒಂದು ಎಕೋ ಫ್ರೆಂಡ್ಲಿ ಇನಿಷಿಯೇಟಿವ್ಸ್ ಅಂತಾನೆ ಹೇಳ್ಬೋದು. ರಿನ್ಯೂವಬಲ್ ಎನರ್ಜಿ ಆಗಿರ್ಬೋದು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗಿರ್ಬೋದು, ಎಸ್ಪೆಷಲಿ ಡೆಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಅಲ್ಲಿ. ದಿಸ್ ಪ್ರಮೋಟ್ಸ್ ESG ಫೋಕಸ್ಡ್ ಇನ್ವೆಸ್ಟ್ಮೆಂಟ್ಸ್, ಎಸ್ಪೆಷಲಿ ಮಾರ್ಕ್ಸ್ ಅ ಫಸ್ಟ್ ಫಾರ್ ಇಂಡಿಯಾಸ್ ಹೈವೇ ಸೆಕ್ಟರ್ ಇನ್ ಗ್ರೀನ್ ಫೈನಾನ್ಸಿಂಗ್. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮ್ಮ ಮುಂದೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ನಿರೂಪಕಿ ಚಂದನಾ, ಸೈನಿಂಗ್ ಆಫ್.